ವ್ಲಾಗ್ನ ಈಗ ಶುರು ಮಾಡ್ಕೊಳತ್ತೀನಿ. ಏನಪ್ಪ ಅಂದರೆ ಬಾಕ್ಸಿಗೆ ಇವರಿಗೆ ಇವತ್ತು ಹುಣಸೆಹಣ್ಣಿನ ಚಿತ್ರಾನ್ನ ಮಾಡಕತ್ತೀನಿ. ಅದಕ್ಕೆ ಒಂದು ಮಸಾಲೆ ಬೇಕು, ಪುಡಿ ಬೇಕು. ಹಾಗಾಗಿ ಇಲ್ಲಿ ರೆಡಿ ಮಾಡ್ಕೊಳತ್ತೀನಿ. ಒಂದು ಸ್ವಲ್ಪ ಮೆಂತ್ಯ ಹಾಕ್ತೀನಿ, ಒಂಚೂರು ಜೀರಿಗೆ ಹಾಕ್ತೀನಿ. ಇವನ್ನ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಹಾಕ್ಕೊತೀನಿ, ಪುಡಿ ಮಾಡ್ಕೊತೀನಿ. ಇಲ್ಲಿ ತೋರಿಸ್ಕೊಂಡು ಇಲ್ಲಿ ಹುಣಸೆಹಣ್ಣನ್ನು ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸಿದ್ದೀನಿ. ಹಸಿಮೆಣ್ಸಿಕಾಯಿ ಬೇಡ, ಅದಕ್ಕೆ ಉಳ್ಳಾಗಡ್ಡೆ ಎಷ್ಟು ಬೇಕಾಗಿತ್ತು ಆದರೆ ಇದು ನನಗೆ ಒಂದು ಹೆಚ್ಕೊಂಡಿದ್ದೀನಿ. ಸೂಪರ್ ಆಗುತ್ತದೆ. ಸಾದಾ ಚಿತ್ರಾನ್ನ ತಿನ್ನೋಕ್ಕಿಂತ ಈ ರೀತಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ. ಅದಕ್ಕೆ ಒಂಚೂರು ತೆಂಗಿನಕಾಯಿ ತುರಿ ಒಂದು ತುರಿದು ಹಾಕ್ಬೇಕು ಲಾಸ್ಟಿಗೆ. ಅಷ್ಟೇ ಹುರಿದು ಮಿಕ್ಸಿ ಮಾಡಿಬಿಟ್ಟು ಆಮೇಲೆ ಅದು ಮಾಡ್ತೀನಿ. ಅದಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಸಖತ್ತಾಗಿರುತ್ತೆ, ಹೊಸ ರುಚಿ. ಈ ಪುಡಿ ಹೈಲೈಟ್ ಆಗುತ್ತೆ ಅದಕ್ಕೆ. ಒಣಕ ಭಾಳ ಕಡಿಮೆ ಇತ್ತಲ್ಲ, ಅದು ಗ್ರೈಂಡ್ ಆಗಲ್ಲ ಅಂತೇಳಿ ಕುಟಾಣಿ ಒಳಗೆ ಕುಟ್ಕೊಂಡೀನಿ, ಪುಡಿ ಮಾಡೀನಿ. ಆಮೇಲೆ ಇವಾಗ ನಮ್ಮ ಬೆಳಗ್ಗೆದು ರುಟೀನ್ ಹೊಟ್ಟೆ ಇದೆ ನಮ್ಮದು ವೈಯಕ್ತಿಕವಾಗಿ ಕಾಳಜಿ ಅಂದರೆ ಇದೊಂದೇ ನಾವು ಮಾಡೋದು. ಜೀರಿಗೆ ಕಷಾಯ ಅದನ್ನು ಕುಡಿಯೋದ್ರಿಂದ ಭಾಳ ಎಲ್ಲ ರೀತಿಯಿಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಇದು ಗ್ಯಾಸ್ಟ್ರಿಕ್ ಆಗೋಲ್ಲ, ಪಿತ್ತ ಆಗೋಲ್ಲ, ಆಮೇಲೆ ಬೆಲ್ಲಿ ಫ್ಯಾಟ್ ಕರಗಿಸ್ತೈತಿ, ವೆಯ್ಟ್ ಲಾಸ್ ಮಾಡ್ತೈತಿ. ಇಬ್ರು ಮಾಡ್ರೆ ಟೈಮ್ ಆಗೈತಿ. ಅವು ಮತ್ತೆ ಎಕ್ಸ್ಟ್ರಾ ಮತ್ತೆ ಇನ್ನು ಸ್ವಲ್ಪ ಬೇಕಂತ ಹಾಕ್ತೀವಿ ಇಬ್ರಿಗೆ. ಹೋದ್ ಈಗ ಇದನ್ನ ಕುಡಿದ್ಬಿಟ್ಟು ಇದು ವಾತಾವರಣ ನೋಡ್ರಿ, ಇವತ್ತು ಮಾಡಾಗೈತಿ. ಮಳೆ ಇವತ್ತು ಬೀಳ್ತಾ ಎಲ್ಲ ನೋಡ್ಬಿಟ್ಟೈತಿ. ಬರೀ ಹಿಂಗೆ ದಿನ ಹಸ ಹೋಗ್ತಿರೋದು ಹಿಂಗೆ ಮಾಡೋದಂಗೆ ಇರ್ತೈತಿ. ಈಗ 10 ಗಂಟೆ ಅನ್ನೋದನ್ನ ಬಿಸಿಲು ಇರ್ತದೆ. ಇವತ್ತಂತೂ ದಿನ ಎದ್ದಾಗಿಂದನೇ ಬಿಸಿಲು ಇರುತ್ತೆ. ಇವತ್ತು ಫುಲ್ ಮಾಡೋಣ ಐತಿ, ನೋಡೋಣ ಬೀಳ್ತಾ ಇದೆ ಮಳೆ. ನಾನು ಇವತ್ತು ಸ್ವಲ್ಪ ಬಾಗಿಲು ಕುಟ್ಕೋಬೇಕು, ಪೋಸ್ಟ್ ಹಾಕೋದವು. ಕುಡಿದು ಅದು ಚಿತ್ರಾನ್ನ ಮಾಡಿ ನೀರು ಬರ್ತಾವ್ರಿ ಇವತ್ತು ಮಂಗಳವಾರ. ಹಾಗಾಗಿ ಮೊದಲೇ ತಿಕ್ಕಿಟ್ಟೀನಿ, ಆಮೇಲೆ ಅವಸರ ಆಗೋದಿಲ್ಲ ಅಂಥೇಳಿ ಎಲ್ಲ ಕೊಡ ಅಷ್ಟು ಹಾಕಿ ಎಲ್ಲ ತಿಕ್ತಾ ಹೋದಿದ್ದೀನಿ. ನೀರಿನ ಬಂದಿಲ್ಲ. ಇಷ್ಟು ಕೆಲಸ ಅದಾವ್ರಿ. ಇಷ್ಟು ಒಳಗೆ ಹಾಕ್ಕೊಂಡು ಅವ್ರಿಗೆ ಡಬ್ಬಿ ಮಾಡಿ ಅವ್ರಿಗೆ ನಾಷ್ಟ ತಿನ್ನಿಸಿ ನಾನು ತಯಾರಾಗಿ ಅವ್ರ ಜೊತೆ ನಂದು ಜಳಕ ಆಯ್ತು. ಆಲ್ರೆಡಿ ತೋರಿಸ್ತಿದ್ದಲ್ಲಿ ಈ ಜಳಕ ಎಲ್ಲ ಆಗೈತಿ. ಅವ್ರಿಬ್ರಿಗೆ ಈಗ ಫಸ್ಟ್ ನಾ ಮಾಡ್ಕೊಂಡು ಆಮೇಲೆ ಅವ್ರನ್ನ ಕಳ್ಸೀನಿ. ನಾನು ರೆಡಿ ಈಗಿನ ಅಲ್ಲೇ ತಲೆ ಬಚ್ಕೊಂಡು ಡ್ರೆಸ್ನ ಹಾಕ್ಕೊಂಡೀನಿ. ಅವ್ರು ನಾಷ್ಟ ಮಾಡ್ಕೊಂಡು ನಾನು ನಾಷ್ಟ ಮಾಡಿ ಯಜಮಾನ್ರಿಗೆ ಡಬ್ಬಿ ತೊಗೊಂಡು ಅವ್ರಿಗೆ ಡಬ್ಬಿ ಸುಮ್ಮನಿರೋ ಇಲ್ಲಿ ಉಡಿಯೋ ಮಾಡಾಕ್ತೀನಿ ನಾನು ತೊಗೊಂಡು ಹೋಗ್ಬೇಕು. ಒಂದಿಷ್ಟು ಹಾಕ್ಕೊಂಡು ಈಗ ಬೇತಲ್ ತೆಗಿದನ್ನು ಹಾಕ್ಕೊಂಡೀನಿ. ಅದು ಬೇತಲ್ ಬಿಡ್ತಾರೆ ನಿಂತಲ್ಲಿ ನಟ್ ನಡುವ ಸಿಳೆ ಬಿಡ್ತೈತಿ. ಯಾಕಂದ್ರೆ ಆಲ್ಮೋಸ್ಟ್ ನಾವು ಬೇತಲ್ ತೆಗೆದು ಹಾಕೊಳ್ಳೋದು ಜಾಸ್ತಿ ಜಡಿನ ಅದು ಅದಕ್ಕೆ ರೂಢಿ ಆಗ್ಬಿಟ್ಟಿದೆ. ನಾ ಹೆಂಗೆ ಕ್ಲೀನ್ ತೊಗೊಂಬಚ್ಚಕ್ಕೆ ಹೋದ್ರೆ ಮಿದ್ದು ಸಿಳೆ ಬಿಡುತ್ತೆ. ಒಂದು ಹವಕ್ಕೆ ಚಾ ಕುಡಿಬೇಕಂತ ಭಾಳ ಅನಿಸ್ತೈತಿ. ಅದೇನು ಮಾಡೋದ್ರಿ, ನಮ್ಮ ರುಚಿಗೆ ಅನುಗುಣವಾಗಿ ಹೊಂಟು ಅಂದ್ರೆ ಆರೋಗ್ಯಕ್ಕೆ ಇರೋದಿಲ್ಲ. ಆರೋಗ್ಯ ತಕ್ಕಂಗೆ ಹೋಗ್ಬೇಕಾಗತ್ತೆ. ಇಲ್ಲೊಂದು ಚಹಾ ಮಾಡ್ತಿದ್ರು, ಹಾಲುದವು ಹಾಲು ತಡ್ಕೊಂಡು ಚಹಾ ಕುಡಿತಾರೆ. ರೆಡಿ ಮಾಡಿದೆ ನನ್ನ ಚಿತ್ರಾನ್ನದ ಗೊಜ್ಜು. ಜೀರಿಗೆ, ಸಾಸಿವೆ, ಶೇಂಗಾ ಕಾಳು, ಉಳ್ಳಾಗಡ್ಡಿ, ಕರಿಬೇವು ಹಾಕಿ ಹುಣಸೆ ರಸ ಹಿಂಡಿ ಅದನ್ನು ಕುದಿಸಿ ಆಮೇಲೆ ಮಾಡಿಟ್ಟಿರೋಂಥ ಪುಡಿ ಹಾಕ್ತೀನಿ. ಪುಡಿ ಹಾಕಿ ಒಂದು ಸ್ವಲ್ಪ ಒಂದು ಕುದಿಸಿ ತಂದೇನ್ರಿ. ಈಗ ಅನ್ನ ಹಾಕಿ ಕಲಿಸ್ತೀನಿ. ಅರ್ಶಿನ ಹಾಕೀನಿ, ಖಾರ ಪುಡಿನ ಹಾಕೀನಿ. ನೋಡಿರಿ ಮಸ್ತಾಗೈತಿ. ಹುಣಸೆ ಹಣ್ಣಿನ ಚಿತ್ರಾನ್ನ ಸೂಪರ್ ಆಗೈತಿ. ಇಬ್ಬರು ನಾಷ್ಟ ಮಾಡಾಕ್ತಾರ. ಮನೆ ಹೆಂಗೈತಿ ಕೆಂಪಿ? ಸೂಪರ್ ಐತೆ, ಮಸ್ತಾಗೈತ್ರಿ. ಟೇಸ್ಟ್ ಮಾತ್ರ. ಇದು ಸ್ವಲ್ಪ ಬೆಲ್ಲನ ಹಾಕಿನ ಮೇಲೆ ನೋಡ್ರಿ ಡಬ್ಬಿ ಕಟ್ಟಿದೆ ಇಬ್ಬರದು. ಇದು ಯಜಮಾನ್ರಿಗೆ ಡಬ್ಬಿ ಕಟ್ಕೊಂಡು ತಯಾರಾಗಬೇಕು. ನೀರು ಬಂದು ಹಾಕಿ ಒಂದು ಪೈಪ್ ಹಚ್ಚಿ ಹಾಕಿ ತುಂಬಿಸ್ಕೊಂಡು ಮೇಲಂತ ಮೋಟ್ರ್ ಹಚ್ಚೀನಿ. ಈಗ ಬಂದವು ನೀರಾಲೆ ಎರಡು ಚಲೋವಾಲೆ. 9 ಗಂಟೆವರೆಗೆ ಎಷ್ಟು ತುಂಬುತ್ತಾ ತುಂಬಲಿ. ಯಜಮಾನ್ರು ಹೇಳ್ಯಾರ 9 ಗಂಟೆವರೆಗೆ ಎಷ್ಟು ತುಂಬುತ್ತಾ ತುಂಬಲಿ, ಆಮೇಲೆ ಬಂದ್ ಮಾಡ್ಕೊಂಡು ಬಂದುಬಿಡಿ, ಇಲ್ಲ ಲೇಟ್ ಆಗ್ತದೆ ಸ್ಕೂಲ್ಗೆ ಅಂತ ಹೇಳ್ಯಾರ. ಹಾಗಾಗಿ ತುಂಬಲಿ ಬಿಡ್ರಿ. ಎಲ್ಲಿವರೆಗೆ ಏಟಿದೆ ತೊಗೋದೈತೆ ಅಲ್ಲಿವರೆಗೆ ಅಷ್ಟೇ ತೊಗೊಲಿ, ಆಮೇಲೆ ಬಂದು ಮಾಡ್ಕೊಂಡು ಹೋಗ್ಬಿಡೋದು. ತಲೆ ಬಚ್ಬರಿ ಪಾಠ ಮಾಡೋದು ಮುಗಿಸ್ರಿ. ನಮ್ಮನೆ ನೋಡಿರಿ ಇವತ್ತು ಒಂದು ಐಟಮ್ ಅಲ್ಲ, ಜಾಸ್ತಿ ಹರಿವಿಲ್ಲ. ಚಪಾತಿ ಪಲ್ಯ ಇಂಥದ್ದು ಪರಾಟ, ಆಮೇಲೆ ಸಪ್ರೇಟ್ ಒಂದು ನಾಷ್ಟ.
ಹೊಲ್ಸ ಯಾಕ ಹಂಗೆ ಮಾಡಿದ್ವಿ ಫುಲ್ ಮೊಸರು ಇರ್ತವ್ರಿ ಇಲ್ಲಿ ಅದು ಹುಣ್ಸೆ ಹಣ್ಣು ಐತಿ ನಾನು ಚಲೋ ಇರಲಿ ಮುಚ್ಚಿಟ್ಟಕ್ಕೇನೆ ಹಾಂ ಹಾಕೋಲ್ ಬಿಡು ಹಾಕೊಂತೀನಿ ಬಡ ಬಿಡ್ತೀನಿ ಸ್ನೇಹಿತರೆ ತನ್ನ ಮನೆಯನ್ನು ಅಂಗಡಿ ಕಡೆ ಹೋಗಿ ಕರ್ಕೊಂಡು ಹೋದ್ರು ಬಿಟ್ಟು ಬಂದೆ ಯಶಮಂಟ್ರು ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದರು ಹಾಗೆ ದೇವರಿಗೆ ಡೈಲಿ ಹೂವು ತೊಗೊಂಡಿರ್ತಾರೆ ಇವತ್ತು ನನಗೂ ಹೂವು ತೊಗೊಂಡಿದ್ರು ಹೂವು ಇಟ್ಕೊಂಡು ಹಾಗೆ ಅಲ್ಲಿ ಬೆಳಿಗ್ಗೆ ತನ್ನ ಮನೆಗೆ ಕರ್ಕೊಂಡು ಹೋಗುವಾಗನೇ ನಾನು ಪಾರ್ಸಲ್ ಎಲ್ಲ ತೊಗೊಂಡು ಹೋಗಿದ್ದೆ ನಾನು ಅಲ್ಲಿಗೆ ಹೊಳ್ಳೆ ಬೇಡ ಅಡ್ಡಾಡೋದು ಬೇಡ ಅಂತೇಳಿ ಎಲ್ಲ ಒಟ್ಟಿಗೆ ತೊಗೊಂಡೋಗಿದ್ದೆ ಬಟ್ ಹೆವಿ ಆಯ್ತು ಇಬ್ಬರದು ಒಂದೊಂದು ಲೀಟ್ರ್ ವಾಟ್ರ್ ಬಾಟ್ಲು ಇಬ್ಬರು ಬಾಕ್ಸು ಯಶಮಂಟ್ರದ್ದು ಒಂದು ಬಾಕ್ಸು 3 ಬಾಕ್ಸು ಮತ್ತು ಇಬ್ಬರು ಸ್ಕೂಲ್ ಬ್ಯಾಗು ಜೊತೆಗೆ ನನ್ನ ಪಾರ್ಸಲ್ ಬ್ಯಾಗ್ ಅಷ್ಟೊಂದು ತೊಗೊಂಡು ಹೋಗುತ್ತೆ ಸಾಕಾಯ್ತು ಯಶವಂತ ಮೇಲೆ ಸ್ವಲ್ಪ ಕೂಗಾಡಿದೆ ಅಂಗಡಿಗೆ ಹೋಗಿ ಅಲ್ಲೇ ಸೆಟ್ ಮಾಡಿದೆ ಆಮೇಲೆ ಸಮಾಧಾನ ಮಾಡಿ ಕಳಿಸಿದ್ರು ಈಗ ನಾನು ಅಲ್ಲಿ ಒಂದು 10 ನಿಮಿಷ ಕುಂತೇರಿ ತನ್ನ ಮನೆಗೆ ಸ್ಕೂಲ್ ಕಳ್ಸಿ ಬಂದಮೇಲೆ ಅಂದ್ರೆ ಅವ್ರು ಕಳ್ಸೋಕೆ ಹೋದಾಗ ನಾನು ಶಾಪ್ ಕಡೆ ನಿಂತಿರ್ತೀನಿ ನಾನೇ ನೋಡ್ಕೊತಿರ್ತೀನಿ ಅವರು ಬಂದಮೇಲೆ ಸರಿ ಹೋಗಿ ನೀನು ಲೇಟ್ ಆಗುತ್ತೆ ಮತ್ತು ಪೋಸ್ಟ್ ಆಫೀಸಿಗೆ ಗದ್ದಲಾಗುತ್ತೆ ಹೋಗು ಅಂದ್ರೆ 9:30 ಏನೋ ಪುಣೆ ಹತ್ತಾಗಿತ್ತು ನಾನು ಹೊರಟೀನಿ ಈಗ ಬಾಗಲಕೋಟೆಗೆ ಆಟೋದಾಗ ನನಗೆ ಬಾಗಲಕೋಟೆಗೆ ಹೋಗೋದು ಹಳ್ಳಿ ಅಡ್ರೆಸ್ ಇದ್ರೆ ಮಾತ್ರ ನಾನು ಪೋಸ್ಟ್ ಆಫೀಸಿಗೆ ಹೋಗೋದು ಇಲ್ಲಾಂದರೆ ಕೊರಿಯರ್ಗೆ ಹಾಕ್ಬಿಡ್ತೀವಿ ಅದು ನನಗೆ ಕೆಲಸ ಬೀಳೋದಿಲ್ಲ ಇಲ್ಲ ಯಶಮಂಟ್ರು ಹತ್ತಿರ ಆಗುತ್ತೆ ನಮ್ಗೆ ಅವ್ರು ಹೋಗಾರ ಅಥವಾ ಯಾರಿಗೆ ಆದರೂ ಹುಡುಗರಿಗೆ ಕೊಟ್ಟು ಕಳಿಸಿರ್ತಾರೆ ಆವಾಗ ನನಗೆ ಕೆಲಸ ಹತ್ತೋದಿಲ್ಲ ರೀ ಬಟ್ ಇವು ಹಳ್ಳಿ ಆರ್ಡ್ರ್ ಬಂದಾಗ ಮಾತ್ರ ಅನಿವಾರ್ಯವಾಗಿ ನಾನೇ ಹೋಗಬೇಕಾಗತ್ತೆ ಬೇರೆದವರು ಬಾಗಲಕೋಟೆಗೆ ಹೋಗಿ ಮುಟ್ಟಿ ಬರೋ ಅಷ್ಟು ಹೆಲ್ಪ್ ಕಷ್ಟ ರೀ ಮಾಡೋದು ಹಾಗಾಗಿ ನೀನೇ ಹೋಗ್ಬಿಡು ಬೆಳಿಗ್ಗೆ ಹೇಗೂ ಇರ್ತಾ ಬಂದಾಗ ಹೋಗ್ಬಿಡು ಗದ್ದಲ ಇರೋಲ್ಲ ಬೇಗ ಮುಗಿಸ್ಕೊಂಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾನೇ ಹೊರಟೀನಿ ಖರೇನು ಭಾಳ ತಾಗಲಿಲ್ಲ ರೀ ನಾನು ಹಾಕಿ ವಾಪಸ್ ಬರ್ತಿರೋ ಕ್ಲಿಪ್ ಇದೆ ಆ್ಯಕ್ಚುಲಿ 10 ಗಂಟೆ ಅನ್ನತ್ಲೆ ನಾನು ಪೋಸ್ಟ್ ಆಫೀಸಲ್ಲಿದೆ ಒಂದು 10 ನಿಮಿಷದ ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟೆ ಈಗ ನೋಡ್ರಿ ನಾವು ಮಧ್ಯಾಹ್ನ ಊಟಕ್ಕೆ ಹೊರಗೆ ಯಶಮಂಟ್ರು ಏನೋ ಖುಷಿಯಾಗಿತ್ತಂತ ಅದಕ್ಕೆ ಇಂಟಿಗೆ ಹೊರಗೆ ಊಟ ಮಾಡ್ಬೇಕಂತ ಕರ್ಕೊಂಡ್ರಿ ನಾ ಇಷ್ಟಪಡೋಂಥ ಊಟ ಇದು ಹಾಗಾಗಿ ಇಲ್ಲೇ ಕರ್ಕೊಂಡ್ರಿ ರೊಟ್ಟಿ ಊಟ ತೊಗೊಂಡ್ರಿ ನಮ್ಮ ಸ್ಪೆಷಲ್ ಊಟ ನಮ್ಮ ಚಿಕನ್ ಏನೈತ್ರಿ ಊಟದೊಳಗೆ ಸಬ್ಬಾಸಿಗೆ ಪಲ್ಯ ಕಡ್ಲಿಕಾಯಿ ಪಲ್ಯ ಮಜ್ಜಿಗೆ ಮೊಸರು ಹಣ್ಣು ರೊಟ್ಟೆ ಇದೇನಿದೆ ಹಿಟ್ಟಿನ ಪಲ್ಯ ಜುಣುಕದ ವಡೆ ಅಡುಗೆ ಮಾಡಿ ಬ್ಯಾಸರ ಇರ್ತೈತಲ್ರಿ ಅದಕ್ಕೆ ತಗೊಂಬರ್ತಾರೆ ಯಾವಾಗ ಅಡುಗೆ ಮಾಡಿ ಬ್ಯಾಸರ ಆಗತ್ತೆ ಈಗ ಬಾಣೆ ತೊಗೊಳೋದು ಬ್ಯಾಸರ ಇರ್ತೈತಂತ್ರಿ ಹಾಗಾಗಿ ಹುಡುಗರು ಇಬ್ಬರು ಊಟಕ್ಕೆ ಹೋಗ್ಯಾರ ನಾವೇ ಇಬ್ಬರೇ ಇದ್ವಿ ಈಗ ಅವ್ರಿಗೆ ಬರೋಕೆ ಊಟ ಅನ್ನ ಇತ್ತಿಲ್ಲ ಸಾಂಬಾರು ಅದು ಊಟ ಅವ್ರಿಗೆ ಅವರೇ ಬಂದು ಊಟ ಮಾಡ್ತಾರಲ್ಲ ಈಗ ನಾವು ಮುಂದಾಲೋಚನೆ ಮುಂದೆ ಚಿಂತೆ ಭಾಳ ನಮ್ಮ ಮನೆ ಚಿಂತೆ ಮಂಗಾರ ಬಿಟ್ಟು ಬೇಡ ನಾ ಮಾಡಕ್ಕಂತವಿ ನಾ ಮಾಡೋದು ಬೇಡದ್ರೆ ನಾನು ರೆಸ್ಟ್ ಮಾಡಿ ಹೋಗ್ಲಿ ಬರ್ರಿ ನಮ್ಮ ಜವಾರಿ ಊಟ ಮಾಡೋಣ ನೋಡಿರಿ ನಾವೀಗ ಅನ್ನ ಸಾರು ಉಂಡ್ವಿ ಅನ್ನ ಸಾರು ಉಂಡಾದ ಬಳಿಕ ನನ್ನ ಮೊಸರು ಗುಲಾಜಿಗೆ ಎಷ್ಟು ತಗೊಂಡು ಹಾಕಿದ್ನಲ್ಲ ಮರ ಮೇಲೆ ಎಲ್ಲ ಥರ ಟೇಸ್ಟ್ ಮಾಡ್ಬೇಕು ರೀ ಮೊಸರು ಉಳಿದೈತೆ ಲಾಸ್ಟಿಗೆ ಏನು ಮಾಡೋದು ಅಂಥೇಳಿ ಒಬ್ಬೊಬ್ಬರು ಅನ್ನ ಸಾರು ಉಂಡು ಆಮೇಲೆ ಅನ್ನ ಮೊಸರು ಉಂಡು ಆಮೇಲೆ ಅನ್ನ ತುಪ್ಪ ಅಂತಾರೆ ಸರಿ ಅನ್ನ ತುಪ್ಪ ಉಂಡು ಅನ್ನ ಮೊಸರು ಉಂಡು ಹಾಂ ಅಂಗಡಿ ಕಡೆ ಹೊಂಟೀವಿ ಸಂಜೆ ಆಗೈತಿ ಯಾಕಂದ್ರೆ ಇವ್ರದ್ದು ಏನೋ ಸ್ಟಿಕ್ಕರ್ ಅಂತ ಅದು ಇದಂತ ತೊಗೊಳೋದವು ಮಮ್ಮಿ ಅಂಗಡಿಗೆ ಹೋಗ್ಬರೋಣ ಅಂತ ಕರೆದ್ರು ಹಾಗಾಗಿ ಕರ್ಕೊಂಡು ಹೊಂಟೀನಿ ರೀ ಅವ್ರಿಗೆ ಏನು ಬೇಕಂದು ಕೊಡಿಸ್ಕೊಂಡು ಬರಬೇಕು ಬಂದು ಅಡುಗೆ ಎಲ್ಲ ಮಾಡಬೇಕು ಟೈಮ್ ಆಗೈತಿ 7:30 ಐತೇನು ಟೈಮ್ 7:16 ಆಗೈತೆ ಈಗ ಹೊಂಟೀವಿ ಅಲ್ಲೇ ಕತ್ಲ ಅಲ್ಲ ಹೊತ್ತು ಮುನ್ಗೈತಿ ಕತ್ಲನ ಆಗೈತಿ ನೋಡೋಣ ನಮ್ಮ ಅಂಗಡಿ ತೋರಿಸ್ತೀನಿ ಓಯ್ ಗಾಡಿ ಬರ್ತಾವೆ ಸೈಡಿಗೆ ಹೋಗ ಕುಣ್ಕೊಂತ ಹೋಗ್ಬೇಡ ಹೊಡಿತೀನಿ ಹಾಂ ನೋಡ್ರಿ ಎಲ್ಲ ಕೆಲಸ ಮುಗಿಸಿ ಬಂದೆ ನಾನು ಎಲ್ಲ ಅಡಿಗೆ ಅಂದಾರಿಗೆ ಬಟ್ಟೆ ರೇಟಾಗಿ ಹೋಗಿದೆ ಸೀರೆ ಆರ್ಡ್ರ್ ತೊಗೊಳೋದು ರಿಪ್ಲೈ ಮಾಡೋದು ಅದರ ಕುಂತಿ ಅಂದರೆ ಎದ್ದೇಳೋದಿಲ್ಲ ಬೇಗ ಹಾಗಾಗಿ ಲೇಟಾಗಿ ಬಟ್ಟೆ ಹೋಗಿದ್ರೆ ಈ ಸತ್ತರಿಗೆ ಅದು ಕೆಲಸ 6 ಗಂಟೆಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ 7 ಗಂಟೆ ಆಗ್ತದೆ ಮಮ್ಮಿ ಊಟಕ್ಕೆ ಏನು ಮಾಡೋಕ್ಕುಂತಿ ಊಟಕ್ಕೆ ಮುದ್ದೆ ತಂಬಳಿ
ಭಾಳ ದಿನ ಆಗೈತೆ ಮುದ್ದೆ ಮಾಡೀನಿ ಮಾಡ್ತೀನಲ್ಲ ಮಾಡೀನ್ರಿ ಅಲ್ಲೇ ಮುದ್ದೆ ಬಾಡಿ ಜೋಳದ ಮುದ್ದೆ ರೀ ಭಾಳ ತಿಂಗಳನ್ನ ಆಗೋಯ್ತು ಮಾಡಿ ಕುದ್ದೈತ್ರಿ ಈಗ ಎಲ್ಲ ತಿರುಬೇಕು ಯಶವಂಡ್ರು ಬರತ್ತಾರ ಚಲೋತ್ನಿ ಅಂದಾರ ಮುಚ್ಚಿಟ್ಟಿನ ಆರು ಬರ್ತಂತೇಳಿ ಈಗ ಇಲ್ಲಿ ತಂಬಳಿ ಮಾಡಕ್ಕೆ ಶೇಂಗಾಕಾಳು ಹುರ್ಕೊಂಡಿನಿ ಬೇಕಲ್ಲ ಇದಕ್ಕೆ ಹುರ್ತಿರೋ ಶೇಂಗಾಕಾಳು 2 ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹುಣಸೆಹಣ್ಣು ಹಾಕೊಂಡಿನಿ ಸ್ವಲ್ಪ ಇಷ್ಟು ಹಾಕೊಂಡಿನಿ ಒಂಚೂರು ನೀರು ಹಾಕಿ ರುಬ್ತೀನಿ ರುಬ್ಬಿ ಒಗ್ಗರಣೆ ಕೊಡಲ್ರಿ ಒಗ್ಗರಣೆ ಕೊಟ್ಟು ಚಟ್ನಿ ಆಗ್ಬಿಡ್ತೈತೆ ಅದು ತಂಬಳಿ ಆಗಲ್ಲ ಹಸಿ ತಂಬಳಿ ಅಂತಾರಲ್ಲ ಮುದ್ದೆ ಹಸಿ ತಂಬಳಿ ಅದು ಮಾಡ್ತೀನಿ ನಾನು ಈಗ ಮಾಡಿದೆ ಸುಡಿತಾ ಬುಟ್ಟಿ ಮುಟ್ಬೇಡ ಇದೀಗ ರುಬ್ತೀನಿ ಇನ್ನೇನು ಎಷ್ಟು ಬರೋ ಟೈಮಲ್ಲೇ ಫೋನ್ ಮಾಡಿದ್ರಿ ಈಗ ಒಂದಿಷ್ಟು ಖಾಲಿ ಆಗಿರೋ ಕಿರಾಣಿ ಹೇಳಿದ್ದೆ ತರ್ತೀನಿ ಅಂತ ಹೇಳಿ ಹೋಗ್ಯಾರ ಹೋಗಿಲ್ಲ ತಕ್ಕನೆ ಅಂತೇಳಿ ಅಂಗಡಿಯಿಂದ ಬರಾಕತ್ತಾರ ಹೇಳಿದೆ ತಗೊಂಡ ಬರ್ತೀನಿ ಅಂತ ಎಷ್ಟು ಸಲ ಕುಡಿದಿರಪ್ಪ ನೀರು ಸ್ಕೂಲಿಂದ ಬಂದಾಗಿಂದ ಲೀಟ್ ಆದ್ರೆ ಆಗುತ್ತೆ ಇನ್ನೊಂದು ಆದ್ರೆ ಆಗುತ್ತೆ 5 ಸಲ ಕುಡಿದ್ರಿ ಬಂದಾಗಿಂದ ಈಗ ನೋಡ್ರಿ ಮುದ್ದಿ ಆತು ರೆಡಿ ಕಬ್ಬಿನ ರೆಡಿ ಐತಿ ಇಡ್ರಿ ನೀರು ಅದ ಕಡೆ ಭಾಳ ಜಾಸ್ತಿ ಇಟ್ಟಿದ್ದೆ ಇನ್ನು ಸ್ವಲ್ಪ ತೆಗಿಬೇಕಿತ್ತು ಮುದ್ದು ಹೋಗಿ ರೊಟ್ಟಿ ಆತ ಹ್ಞೂ ರೀ ಅದು ಏನಾತಂದ್ರೆ ಫಸ್ಟ್ ಟೈಮ್ ಈ ಥರ ಆಗಿದ್ದು ಒಟ್ಟ ಮುದ್ದೆ ಕೆಡ್ಸಿದ್ದಿಲ್ಲ ನಾನು ಇವತ್ತು ಕೆಡ್ತಿದ್ದಿಲ್ಲ ರೀ ಅದು ಇವ್ರು ಬಂದು ತಿರುತ್ತಾರೆ ಅಂತೇಳಿ ಆಫ್ ಮಾಡಿ ಬಂದ 5-10 ನಿಮಿಷ ಆಗ್ಬಿಟ್ಟೈತೆ ಅದು ಅದನ್ನು ಹೊಳ್ಳಿ ಬಿಸಿ ಮಾಡಿ ತಿರ್ಬೇಕಿತ್ತು ಆಗಲಿಲ್ಲ ಹಂಗೆ ಕೊಟ್ಬಿಟ್ಟೆ ಅವ್ರಿಗೆ ಹಂಗೆ ತಿರುಗಿದ್ರು ಅದು ಇವತ್ತು ಭಾಳ ದಿನ ನಂತರ ಮಾಡಿದ್ದೆ ಅದ್ರ ಅಳತಿನ ಅಷ್ಟು ಸರಿ ಗೊತ್ತಾಗಲ್ಲ ನಂಗೆ ನೀರು ಜಾಸ್ತಿ ಇಟ್ಬಿಟ್ಟೀನಿ ಹಾಗಾಗಿ ಅದು ಕುದ್ದಿದ್ದೇ ಇಲ್ಲರಿ ಹಿಟ್ಟು ಒಣ ಹಿಟ್ಟು ಹಾಕಿ ತಿರುಗಿದ್ರು ಹಸಿ 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 ಅನ್ಸಾಗತ್ತೈತು ಎದ್ದಿದ್ದು ಬಿಡಪ್ಪ ಮೊದಲ ಒಂಚೂರು ಏನಾರ ಆದರೂ ಏನೋ ಹೊಟ್ಟೆ ಇದಾಗುತ್ತಂತೆ ಬ್ಯಾಡ ಅಂತೇಳಿ ಪಟ್ಟನ್ನು ಯೋಚನೆ ಮಾಡಿ ಅದೇ ಟೈಮ್ ಬೇರೆ 10 ಆಗಿತ್ತು ರೀ ಇವ್ರು ಬಂದಾಗ ಅಷ್ಟೊತ್ತಿಂದ ಅಡುಗೆ ಕೆಟ್ಟು ಬಿಡುತ್ತೆ ಅದು ಮುದ್ದೆ ತಿನ್ನೋಕ್ಕಾಗಲಿಲ್ಲ ಹಸಿ ಹಸಿ ಅನ್ನಿಸ್ತು ಹೋಗಿ ಅದನ್ನ ನಾದ್ಕೊಂಡು ರೊಟ್ಟಿ ಮಾಡಿದ್ರಿ ಮುದ್ದೆ ರೊಟ್ಟಿ ಆಗೈತಿ ರೊಟ್ಟಿ ಒಳಗೆ ಬಾಳೆಹಣ್ಣು ತಿನ್ನಾಗತ್ತಲ್ಲ ಚಪಾತಿ ಒಳಗೆ ಬಾಳೆಹಣ್ಣು ತಿನ್ನ ನೋಡಿ ಮುದ್ದೆ ಒಳಗೆ ನಿಮ್ಮ ಕಡೆ ತಿಂತೀವಿ ನಾವು ನಿಮ್ಗೆ ಯಾವ ಸೈಡ್ ನಿಮ್ದು ಈ ಕಡೆ ಘಟ್ಟ ಸೈಡ ಬಯಲುಸೀಮೆ ಮಲೆನಾಡು ಗದಗ ಮುಂಡ್ರಿಗೆ ಕಡೆ ತಿಂತ ಕೇಳಿಬಿಡುವ ನಾವು ಗದಗ ಮುಂಡ್ರಿಗೆ ರೊಟ್ಟಿಗೆ ತಿಂತ ತಿಂದು ನೋಡಿ ಟೇಸ್ಟ್ ಐತಿ ನಾವಲ್ಲ ಚಿಚಿ ಮೈ ನೋಡೋದು ರೊಟ್ಟಿ ಡಿಫ್ರೆಂಟ್ ಟೇಸ್ಟಿಗೆ ಗೊತ್ತಿರಿ ಯಾಕಂದ್ರೆ ಮುದ್ದೆ ಅದ್ರ ಉಪ್ಪು ಹಾಕಿರ್ತೀವಲ್ಲ ಅದನ್ನ ಮಾಡಿನಲ್ಲ ನಾದ್ಕೊಂಡು ಹೊಳ್ಳಿ ಒಣ ಹಿಟ್ಟು ಹಾಕಿರ್ಬೇಕಂತ ಚರ ನಾದಿ ರೊಟ್ಟಿ ಮಾಡಿ ಸಖತ್ ರುಚಿ ನಾವೆಲ್ಲ ಖಾಲಿ ಮಾಡಿ ಇಷ್ಟೊತ್ತನ ಹುಡುಗರು ಮತ್ತು ಊಟ ಮಾಡಿ ನೋಡ್ರಿ ಮಕ್ಕೊಂಡ್ರು ನಮ್ಮ ಇಬ್ಬರು ಅವ್ನು ಸಣ್ಣ ಊಟ ಮಾಡಿಸಿದ್ವಿ ತಂಬಳಿ ಮಾಡಿದ್ರಿ ಅದನ್ನು ಖಾಲಿ ಮಾಡಿದ್ವಿ ಅದ್ರಾಗ ಮಸ್ತ್ ಆತಿರಿ ಅದು ನಾನಿದೆ ಟೊಮೆಟೊ ಸಾರು ಮಾಡ್ಬೇಕಂತ ಮಾಡಿದ್ನಿ ಅದನ್ನು ಮತ್ತೆ ಲೇಟಾಗಿ ಸರಿ ಅಂತೇಳಿ ಯಾಕಂದ್ರೆ ನಮ್ಮ ತನ್ಮೆ ಭಾಳ ಹಸ್ಕೊಂಡ್ಬಿಟ್ಟಿದ್ದಾರೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲವ ಹಂಗಾಗಿ ಬಡಬಡ ಊಟ ಮಾಡಿಸಿದೆ ಊಟ ಹತ್ರ ಭರ್ಜರಿ ರೊಟ್ಟಿ ಊಟ ಅನ್ಎಕ್ಸ್ಪೆಕ್ಟೆಡ್ ರೀ ಇದು ಇನ್ನೊಂದು ಹಿಂಗೆ ಅಡಿಗೆ ಅದು ನೈಟ್ ಟೈಮ್ ಅಡಿಗೆ ಮಾಡಿದ್ದು ವೇಸ್ಟ್ ಏನೋ ಕೆಟ್ಟದ್ದು ಎಡ್ಬಿಟ್ಟು ಆಯ್ತಂದ್ರೆ ದನ ಕಷ್ಟ ಆಗ್ಬಿಡ್ತೀವಿ ಹೊತ್ತು ಯೋಚನೆ ಮಾಡ್ಕೊಂಡಿಲ್ಲ ಅದು ಈ ಥರ ನಿಮ್ಗೆ ಯಾರು ಆಯ್ತದೆ ಅದು ಕಮೆಂಟ್ ಮಾಡಿ ಹೇಳ್ರಿ ನನಗದು ಇದು ಫಸ್ಟ್ ಅಲ್ಲ ರೀ ಹಿಂಗಾಗಿ ಅದು ನಿಭಾಯಿಸೋದು ಇರುತ್ತಲ್ಲ ಒಂದು ತಲೆ ನಿಭಾಯಿಸಿ ಬಟ್ ಅದು ಹೆಂಗೆ ಮಾಡಿದ್ನಿ ರೊಟ್ಟಿ ಅಲ್ರಿ ಫಾಸ್ಟ್ ರೊಟ್ಟಿ ಮಾಡಿಲ್ಲ ಯಾವತ್ತು 10 10 ಏನಾಯ್ತಲ್ಲ ರೊಟ್ಟಿ ಮುಗಿಸಿದ್ರಿ ಇವತ್ತು ಬರೋಬ್ಬರಿ ನಾನು ಎಂತ ಮಾಡ್ತೀನಿ ಅಂದ್ರೆ 1 ತಾಸು ತೊಗೋತೀನಿ ಇನ್ನೊಂದು ಸ್ಪೆಷಲ್ ಏನು ಗೊತ್ತ್ರಿ ರೊಟ್ಟಿ ಕೈಲಿ ಬಡ್ದೊಟ್ರಿ ಅವು ಮತ್ತೆ ಎಲ್ಲರೂ ಹೆಂಗೆ ಬಿಡಿತಾರೆ ಲಟ್ಟಿಸ್ತೀನ ನಾನು ಎಲ್ಲರೂ ಲಟ್ಟಿಸ್ತೀನಿ ಲಟ್ಸಕ್ಕೆ ಬರಲಿಲ್ಲ ಜಗ್ಗನ್ನ ಹೊಳೋಕಾಗ್ಬಿಟ್ಟೈತಿ ಹಿಟ್ಟು ಹಾಗಾಗಿ ಬಡ್ಬಿಟ್ಟೆ ಕೈಲಿ ಬಡ್ದು ಗುಡ್ ಅದು ಹಿಟ್ಟು ಕಡ್ಸೋದ್ರಿಂದ ರೊಟ್ಟಿ ಯಾರು ಬಡ್ದಿಲ್ಲ ಇವತ್ತು ರೊಟ್ಟಿ ಬಡ್ದಂಥ ಶಕ್ತಿನಾಗ ಬರ್ತದೆ ನಿಮ್ಗೆ ಎಕ್ಸಸೈಸ್ ಆಗ್ತೈತಿ ಹೆಣ್ಮಕ್ಳಿಗೆ ಒಳ್ಳೆಯದು ಗಂಡು ಮಕ್ಳಿಗೆ ಆರೋಗ್ಯ ಊಟ ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ ನನ್ನ ಹೆಸರು ನೋಡ್ರಿ ಮಸ್ತ್ ಐತಿ ಹಂಗೆ ಅಲ್ರಿ ಈಗ ಸ್ವಲ್ಪ ತಯಾರಾಗಿದ್ರಿ ನಾನು ಶಾರ್ಟ್ಸಿಗೆ ಅದಕ್ಕೆ ಹೆಸರು ಮಾಡ್ಕೊಳತ್ತಿದ್ನೆ ಹಂಗೆ ಪಟ್ಟನ ಇದೊಂದು ವಿಷಯದಾಗ ಲಾಗ್ ಮಾಡ್ಬೋದು ಈ ವಿಷಯವಾಗಿ ಮಾತಾಡ್ಬೇಕಿತ್ತು ಹಾಗಾಗಿ ಕ್ಯಾಮ್ರಾ ಆನ್ ಮಾಡಿದೆ ಏನಪ್ಪ ಅಂತ ಐತ್ರಿ ಮೈಕ್ ಕರೆಕ್ಟ್ ಮಾಡ್ತಾರೆ ಲೇಜಿ ಫಿಲೋ ಯೂಸ್ಲೆಸ್ ಫಿಲೋ ಲೇಜಿ ಫಿಲೋ ಹೆಸರು ಕೈಲಿ
ಐದಾಗ ಗಾವ್ ಇತ್ತು ಹತ್ರ ಇತ್ತು. ಇದಾಯ್ತಾ? ಅದೆಲ್ಲ ಬಿಡ್ರಿ. ಏನಪ್ಪಾ ಅಂದ್ರ ನಮ್ದು ಶಿಲ್ಪಾಸ್ ಮುಸ್ಲಾಸ್ ಫ್ಯಾಮಿಲಿ ಲಾಗ್ ಚಾನಲ್ ಐತಲ್ರಿ, ಅಲ್ಲಿ ಪ್ರಾಬ್ಲಮ್ ಆಗಿದ್ದಕ್ಕೆ ನಾವು ಏನು ಪ್ರಾಬ್ಲಮ್ ಆಗೈತಿ ಅದೆಲ್ಲನೂ ನಾವು ಅದೇ ಲಾಗ್ ಚಾನಲ್ನಾಗ ಹಾಕಿವಿ ವಿಡಿಯೋ ಮಾಡಿ. ಅದ ಲಾಸ್ಟ್ ನಾನು ಅಲ್ಲಿ ಲಾಗ್ ಆಗಿದ್ದು, ಅಲ್ಲಿಂದನೇ ಈ ಚಾನಲ್ಗೆ ಹಾಕೊಂತ ಬಂದೀವಿ. ಇದು ನಮ್ಮ ಹೊಸ ಚಾನಲ್. ಅದು ಹಂಗಾಗಿರೋ ಕಾರಣಕ್ಕೆ ನಾವು ಇಲ್ಲಿ ಕಂಟಿನ್ಯೂ ಮಾಡಿದ್ದು ಲಾಗ್ಸ್ನ. ನಿಜ ಹೇಳ್ಬೇಕಂದ್ರೆ ಈ ಚಾನಲ್ ಈಗ ನೋಡ್ತಿರ್ಬೋದು ನೀವು, ತನುಮನ ಲಾಗ್ಸ್ ಅಂತಲೇ ಐತಿ. ತನುಮನಗೆ ಅಂತೇಳಿ ಮಾಡಿರೋಂಥ ಲಾಗ್ಸ್, ಅವ್ರ ಲಾಗ್ಸ್ ಹಾಕ್ಬೇಕಂತೇಳಿ ಮಾಡಿರೋ ಚಾನಲ್ ಇದೆ. ಅಲ್ಲಿ ಇವ್ರದ್ದು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿ ಒಂದಿನ ಬಿಟ್ಟು ನೆಕ್ಸ್ಟ್ ಡೇನ ಅದು ಆ ಥರ ಅಲ್ಲಿ ಆ ಚಾನಲ್ ಪ್ರಾಬ್ಲಮ್ ಮಾಡಿದ್ದು, ಅದು ಮೇಲ್ ಬಂದಿದ್ದು. ಹಾಗಾಗಿ ಮತ್ತೇನು ಮಾಡೋದು, ಸಡನ್ನಾಗಿ ಹೆಂಗೂ ಇದು ಎಲ್ಲ ರೆಡಿ ಮಾಡಿ ಇವ್ರು ಹಾಕಾಕತ್ತೀನಿ, ಇದಕ್ಕೆ ಹಾಕೊಂತ ಹೋಗೋಣ ಅಂತೇಳಿ ನಾ ಇದಕ್ಕೆ ವಿಡಿಯೋಸ್ ಹಾಕಾಕತ್ತೀನಿ ರೀ. ಒಬ್ಬ ಅದೇನು ಹೆಣ್ಣು ಹೆಣ್ಮಗಳು ಗಂಡು ನಂಗೆ ಗೊತ್ತಿಲ್ಲ, ಇಷ್ಟು ಕಮೆಂಟ್ ಹಾಕ್ಯಾರಂದ್ರೆ ಕೆಟ್ಟದಾಗಿ ಕಮೆಂಟ್ ಹಾಕ್ಯಾರಂದ್ರೆ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಂಬರ್ರಿ. ನೋಡ್ರಿ ಅಲ್ಲಿ ಹಾಕಿರ್ತೀನಿ ವಿಡಿಯೋದಾಗ ಮೇಲೆ ಸ್ಕ್ರೀನ್ ಮೇಲೆ ಇರುತ್ತೆ. ಏನದು ಡವ್ ಅಂತ ನಾವು ಮಾಡ್ತಾರೆ, ಡವ್ ಅಂತಾರೆ ಆ ಚಾನಲ್ದು. ಇದ್ರದ್ದು ಫೌಂಡೇಶನ್ ಆನ್ ಆದ್ಮೇಲೆ ಮತ್ತೆ ಅದಕ್ಕೆ ಬರ್ತಾರೆ ನಾಟಕ ಮಾಡಕತ್ತೀನಿ, ಡವ್ ಮಾಡಕತ್ತೀನಿ. ಒಟ್ಟು 3 ಹಾಕಿದ್ದೆ, ಅದ್ರೊಳಗೆ ತಗೊಂಡವ ನಾನು ಹಾಡೊಂದು ರಿಪ್ಲೈ ಮಾಡೋದಕ್ಕೆ. ನಾವೊಂದು ರಿಪ್ಲೈ ಮಾಡಿದೆ, ಅಷ್ಟೊಂದು ತಗೊಂಡು ಒಂದಿತ್ತು, ಒಂದು ಸ್ಕ್ರೀನ್ಶಾಟ್ ಆಗೋದೇನ. ಇನ್ನು ಭಾಳ ಕೆಟ್ಟದಾಗ ಹಾಕಿದ್ದು ಕಮೆಂಟ್. ಅಲ್ಲ, ನನ್ಗೆ ಅದು ಹೇಳ್ಬಿಡ್ತೀನಿ ನೋಡ್ರಿ. ನಾವೇನೋ ಈ ಚಾನಲ್ ಮಾಡ್ಕೊಳಕ್ಕೋಸ್ಕರ ಆ ಚಾನಲ್ನ ವಿಡಿಯೋ ಹಾಕಾಕತ್ತಿಲ್ಲ ಅಂತ. ಆಮೇಲೆ ಇದು ಎಲ್ಲ ಸರಿ ಆದ್ಮೇಲೆ ಮೊನಿಟೈಸೇಷನ್ ಆನ್ ಆದ್ಮೇಲೆ ಅಲ್ಲಿ ಚಾಲೂ ಮಾಡ್ತಾರ. ಡವ್ ರಜಾ ಡವ್ ರಾಣಿ ಇವ್ರಿಬ್ರು ಅಂತ ತಿಳ್ಕೊಂಬಿಡ್ರಿ ನೀವು. ನಾಟಕ ಮಾಡ್ತಾರ, ಅದು ರೆಡಿ ಅದು ಬಂತು, ಆಮೇಲೆ ಚಾನಲ್ ಸಿಕ್ತು ನಮ್ಗೆ, ಹಂಗೆ ಹೆಂಗೆ ಅಂತ ಮಾಡ್ತಾರೆ ಇವರಿಬ್ರು ಅಂತ. ಈ ಥರ ನಾನು ಸಹಜವಾಗಿ ಹೇಳಿದ್ನಿ. ಅವ್ರು ಓಸ್ಟಾಗಿ ಕೆಟ್ಟ ಶಬ್ದ ಎಲ್ಲ ಹಾಕಿ ಕಮೆಂಟ್ ಹಾಕಿದ್ರು. ಈಗ ನೀವು ನೋಡ್ತಿರ್ಬೋದು ಸಬ್ಸ್ಕ್ರೈಬರ್ ಇಲ್ಲ ನಮಗೆ. ಅಲ್ಲಿ ನಿಯರ್ 40,000 ಸಬ್ಸ್ಕ್ರೈಬರ್ ಇರೋ ಚಾನಲ್ ಅದು, ಅರ್ನಿಂಗ್ ಇರೋ ಚಾನಲ್, ಮೊನಿಟೈಸೇಷನ್ ಆನ್ ಆಗಿರೋದು, ತಿಂಗಳ ಪೇಮೆಂಟ್ ತೊಗೊಳ್ತಿರೋಂಥ ಚಾನಲ್ ಅದು. ಎಂಥ ಹುಚ್ಚಾದ್ರೂ ಮಾಡ್ತಾರೇನ್ರಿ ಅಂತ ದುಡಿಯೋ ಚಾನಲ್ ಬಿಟ್ಟು ಇಲ್ಲಿ ಒಂದು ಫಸ್ಟಿಂದ 0ಇಂದ ಚಾನಲ್ ಚಾಲು ಮಾಡ್ಕೊಂಡು ವಿಡಿಯೋ ಹಾಕೋದು. ಅದು ಹೆಂಗೆ, ಅದೆಂತೆಂಥ ಕೆಟ್ಟ ಮನಸ್ಥಿತಿ, ಅದೆಂತೆಂಥ ಏನು ಮೊಸರನ್ನ ಕಲ್ಲು ಹುಡ್ಕೊಂಬ ಮನಸ್ಥಿತಿ ಜನಗಳದಾರ ನಮ್ಮ ಮಧ್ಯ. ಭಾಳ ಬೇಜಾರಾಗ್ತದೆ ನೋಡಿ. ದುಡ್ಡು ಯಾರಿಗೂ ಹಂಗೆ ಸುಮ್ಮನೆ ಬರಲ್ಲ ಅಂತೇಳಿ, ದುಡ್ಡು ಯಾರಿಗೂ ಹಂಗೆ ಸುಮ್ಮನೆ ಬರಂಗಿಲ್ಲ ಅಂತ ಹೇಳ್ತಾರಲ್ಲ, ಯಾರೋ ಹಂಗಾತೆ. ಆಮೇಲೆ ಎಷ್ಟೋ ಜನ ಕಾಲ್ ಮಾಡಿರಿ, ಎಷ್ಟೋ ಜನ ಹೇಳಿರಿ, ಯಾಕೆ ಏನಾಯ್ತು, ಏನೋ ನಮಗೆ ಮೇಲರ್ ಕಳಿಸೋದು ಏನಾಗಿತ್ತು ಅಂತ ಹೇಳಿರಿ, ನಾವು ಸ್ವಲ್ಪ ಚೆಕ್ ಮಾಡ್ತೀವಿ ಅಂತ ಭಾಳ ಜನ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಸರ್ಕಲ್ ಭಾಳ ಜನ ಕೇಳಿರಿ. ಮತ್ತು ಅದಕ್ಕೂ ಸಪೋರ್ಟ್ ಮಾಡಾಕತ್ರಿ. ಅದೇನು ಪೆಂಡಿಂಗ್ ಆಗಿರೋದು ಏನಾಗುತ್ತೆ ಗೊತ್ತಿಲ್ಲ ರೀ. ಅದು ಏನು ಮೇಡಮ್ರಿಗೂ ನನಗೂ ಗೊತ್ತಿಲ್ಲ, ಅದು ದೇವ್ರ ಇಚ್ಛೆ ರೀ. ಅದು ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಅದೇನಾದರೂ ಆಶೀರ್ವಾದ, ದೇವ್ರ ಆಶೀರ್ವಾದ ಯಾವ ರೀತಿ ಮಾಡ್ತಾನೆ ಆ ರೀತಿ ಆ ಚಾನಲ್ ಸಿಕ್ಕರು ಮಾತ್ರ ನಮ್ಗಿಂತ ಏನದು ಸೌಭಾಗ್ಯಶಾಲಿಗಳು ಯಾರಿಲ್ಲ ಅಂತ ಅನ್ಕೋತೀನಿ. ಅದ್ರೊಳಗೆ ಎಷ್ಟು ಮೆಮೊರೀಸ್ ಅದಾವು, ಎಷ್ಟೊಂದು 3.5 ವರ್ಷ, ಹತ್ತತ್ರ 4 ವರ್ಷದ್ದೆಲ್ಲ ಡೈಲಿ ಲೈಫ್ ಸ್ಟೈಲಿ ಏನೆಲ್ಲ ಆಗೈತೆ 4 ವರ್ಷದಾಗ, ಕಷ್ಟ ಸುಖ ಖುಷಿ ಶಾಕಿಂಗ್ ನ್ಯೂಸ್ ಅದು ಪ್ರತಿಯೊಂದು 4 ವರ್ಷ ಜೀವನದ ಪ್ರತಿಯೊಂದು ಒಂದೊಂದು ಕ್ಷಣನ ನಾವು ಕ್ಲಿಪ್ಪಿಂಗ್ ವಿಡಿಯೋಸ್ ಮಾಡಿ ಶೇರ್ ಮಾಡಿರೋಂಥ ಚಾನಲ್ ಅದು. ಅದು ಸಿಕ್ಕರೆ ನಿಜ ಭಾಳ ಖುಷಿ ಆಗುತ್ತೆ. ಅದಕ್ಕೆ ಬೆಲೆ ಕಟ್ಟಕ್ಕೆ ಒಂದು ನಮ್ಮ ಕುಟುಂಬದ ಒಂದು ಏನದು ಒಂದು ಮೆಮರಿ ಕಾರ್ಡ್ ಇದ್ದಂಗೆ ರೀ ಅದು, ಪೆಂಡ್ರೈವ್ ಇದ್ದಂಗೆ. ಹಂಗಾಗಿ ನಾವು ಅದನ್ನ ಕಾಯ್ಕೋತ ಕೂತೀವಿ. ಆಮೇಲೆ ಭಾಳ ನನಗೆ ಖುಷಿ ಆಗಿದೆ. ಎಲ್ಲ ಕೆಟ್ಟ ಖುಷಿ ವಿಚಾರನೆ ಹೇಳಿದ್ವಿ ನೋಡ್ರಿ. ಅದ್ರೊಳಗೆ ಭಾಳ ಜನ ಕಾಲ್ ಮಾಡಿ ಭಾಳ ಎನ್ಕ್ವೈರಿ ಮಾಡಿದ್ರಿ, ಭಾಳ ಜನ ಕೇಳಾಕತ್ತೀರಿ ಏನಾಯ್ತು, ಹೆಂಗೆ, ಅದು ಏನಾಗೈತಿ, ಬಿಡಬೇಡ್ರಿ. ನಿಮ್ಗೆ ಅದರಿಂದ ಶಿಲ್ಪಾಗ ಒಂದು ಹೆಲ್ಪ್ ಆಗುತ್ತಲ್ಲ. ಪಾಪ ಮನೆಗೆ ಇದ್ಕೊಂಡು ಒಂದು ಜಾಬ್ ಹುಡ್ಕೊಂಡಾಳ, ಒಂದು ಜಾಬ್ ಅಂತಲೇ ಹೇಳ್ಬೋದ್ರಿ. ಮತ್ತು ಜಾಬ್ ಥರ ಮಾಡ್ಕೊಂಡು ಹೊಂಟಿಲ್ಲ, ಎಷ್ಟು ಕಷ್ಟಪಡ್ತಾಳೆ 2 ಮಕ್ಳು ಬಿಟ್ಟು ಅಂತ ಆಕಿ ಬಗ್ಗೆ ಹೇಳಿದ್ರು. ನೀವು ಸಪೋರ್ಟ್ ಮಾಡ್ತೀರಿ ಕೆಲಸ ಮಾಡಿ ಅಂತ ಭಾಳ ಜನ. ಯಾಕಂದ್ರೆ ಸೀರೆ ಬಿಸ್ನೆಸ್ ಮಾಡ್ದಂಗೆ ವಾಟ್ಸಪ್ ನಂಬರ್ ಚಲೋ ಐತಲ್ರಿ, ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ವಿಚಾರ ಭಾಳ ಜನ ಮಾಡಿದ್ರೆ ಅದಕ್ಕೆ ಭಾಳ ಖುಷಿ ಆಗುತ್ತೆ. ನಮಗೂ ಅಂತ ಅದರಲ್ಲ, ಇಂಥ ಕಷ್ಟ ಸುಖ ಅಂದಾಗ ಬಂದು ವಿಚಾರ ಮಾಡಿ, ಸಂಬಂಧಿಕರಲ್ಲ ಇದ್ರೂ ಗೊತ್ತಿಲ್ಲವ್ರು ಬಂದು ಇಷ್ಟು ವಿಚಾರ ಮಾಡ್ತಿರಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ನಮ್ಮವ್ರು ಅದಾರಲ್ಲ ಅನ್ನೋ ಫೀಲ್ ಬರ್ತೈತಿ. ಇನ್ನೂ ಜನ ಅದಾವ್ರಿ ನಮ್ಮ ಸಂಬಂಧಿಕರು, ರಕ್ತದೊಳಗೆ ಒಳಗಿದ್ದವರು, ಅವ್ರದ್ದಾಗಲಿ ನಮ್ದಾಗಲಿ ಇದ್ದು ಇಲ್ಲಂಗೆ ನೋಡ್ದಂಗೆ ಸುಮ್ಮನೆ ಇರ್ತಾರೋ. ಅದ್ರ ಬಗ್ಗೆ ಏನು ಹೇಳೋಕೆ ಹೋಗಿಲ್ಲ, ಅವ್ರಿಷ್ಟ ಅದು. ಹಾಗಾಗಿ ಆ ಚಾನಲ್ ಒಳಗೆ ನಮ್ಗೆ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀವಿ. ಅದನ್ನು ನೋಡೋಣ ದೇವ್ರು ಏನು ಮಾಡ್ತಾನಂತ ನೋಡ್ರಿ. ಅದನ್ನ ಮೇಲೆ ನೋಡೋಣ. ಆಮೇಲೆ ಆ ಥರ ಯಾರೆಲ್ಲ ನಂಬಿಕೆ ಇಲ್ಲದೆ ಇರೋಂಗ ಆ ಥರ ಎಲ್ಲ ಕಮೆಂಟ್ ಹಾಕೋದು ಆ ಥರ ಅದಾರಲ್ಲ, ಅಂಥ ಮನಸ್ಥಿತಿ ಇದ್ದವ್ರ ಜನಗಳು ಒಂದಿಷ್ಟು ಜನ ಇರ್ತಾರೆ. ಅವರಿಗೆ ಒಂದು ಪ್ರೂಫ್ ಹಾಕ್ತೀನಿ, ಈ ಕಡೆ ನೋಡ್ರಿ ಏನು ಪ್ರಾಬ್ಲಮ್ ಆಗೈತೆ ಅಂತೇಳಿ ಅದ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ, ನಾನು ನೋಡ್ಕೊರಿ ನಿಮ್ಗೆ ಅಷ್ಟು ಡೌಟ್ ಇದ್ರೆ.
ಇದಿಷ್ಟು ಅದು ನೀವು ಅದು ನೋಡಿದ್ರೆ ಗೊತ್ತಾಗುತ್ತೆ ಏನಂತೇಳಿ, ಅದು ಪ್ರೂಫ್ ನಮ್ಮ ಚಾನಲ್ಗೆ ಏನಾಗುತ್ತೆ ಅಂತೇಳಿ. ಇನ್ನೊಂದು ಅಲ್ಲಿ ಆ ಚಾನಲ್ಗೆ ಆಯ್ತು ಈ ಚಾನಲ್ಗೆ ಆಯ್ತು ಯಾರಾದರೂ ಒಂದು ಚಾನಲ್ ಅವ್ರು ಎಷ್ಟೋ ಗೊತ್ತು, ನೀವು ಒಂದು ಆಲ್ರೆಡಿ ನೀವು ಜನಗಳಿಗೆ ಗೊತ್ತಿದ್ದವರು ಅದಾದ್ರೂ ಕೂಡ ಇನ್ನೊಂದು ಚಾನಲ್ ಮಾಡೋದು ಅಷ್ಟು ಈಸಿ ಇರಲ್ಲ, ಕಷ್ಟನೇ ಐತಿ. ಎಕ್ಸಾಂಪಲ್ ನಮ್ದು ನೋಡಾಕ್ತಾರೆ, ಇನ್ನು 500 ಸಬ್ಸ್ಕ್ರೈಬರ್ 500 ದಾಟೈತ್ರಿ. ಈಗ ಎಷ್ಟು 15 ದಿನ ಅರ್ಧ ತಿಂಗಳು ನಾವು ಹಾಕಕತ್ತೀವಿ ವಿಡಿಯೋ. ಇದ್ರಾಗ 500 ಸಬ್ಸ್ಕ್ರೈಬರ್ ಬರೀ ದಾಟೈತಿ. ಅಷ್ಟು ಕಷ್ಟ ಐತಿ, ಅಷ್ಟು ಯಾವುದೇ ಅಷ್ಟು ಸರಳ ಆಗಿಲ್ಲ. ಅವ್ರು ಏನು ಅವರೇ ಬಂದು ನಮ್ಗೆ ರೊಕ್ಕ ಕೊಡ್ತಾರೋ, ಅವರೇ ಬಂದು ಎಲ್ಲ ನಮ್ಗೆ ಮಾಡ್ತಾರೆ ಅನ್ನೋ ರೀತಿಯಾಗಿ ಅದೆಲ್ಲ ಕೆಟ್ಟದಾಗೆಲ್ಲ ಕಮೆಂಟ್ ಹಾಕಿದ್ರು. ಇವ್ರು ಅಂತದನ್ನು ನೋಡಿ ಇನ್ನೂ ಮಾಡಿದ್ರು, ಪಟ 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 ತೆಗೆದ್ರು. ರಿಪ್ಲೈ ಕೊಟ್ರೆ ಮತ್ತೆ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಾವು ಅದನ್ನ ಇಂಥವು ತಲೆಗೆಡ್ಸ್ಕೊಂಡು ಜಾಸ್ತಿ ತೆಗಿಸ್ಬಿಡ್ತಾರೆ. ನೀನೇನು ಮಾಡ್ತಿರ್ತೀನಿ ನಂಗೆ ಗೊತ್ತಾಗ್ತೈತಿ. ಅವ್ರು ಯಾರೋ ನೋಡ್ದೇನ ಏನೋ ಒಂದು ಮಾತಾಡೋರಿಗೆ ಆಗ್ತೀನಿ ಕಳ್ಸಿ ಅಂತ ಹೇಳ್ತೇವೆ. ಅವ್ರು ನಮಗೆ ಅವತ್ತು ಭಾಳ ಬೇಜಾರಾಯ್ತು ಅವೆಲ್ಲ ಕಮೆಂಟ್ಸ್ ನೋಡಿದಾಗ. ನೆಕ್ಸ್ಟು ಏನು ಹೇಳ್ರಿ, ಮತ್ತೆ ನೀವು ಅಂತೀರಿ ಇಂಥವ್ರಿಗೆ ಏನು ಮಾಡಕ್ಕೆ ಬರೋಂಗಿಲ್ಲ ಅಂತವ್ರಿಗೆ. ಊರ ಮೇಲೆ ಎಲ್ಲ ಥರ ಜನ ಇರ್ತಾರೆ, ಇದು ಬಳಸವ ಇರೋಂಗಿಲ್ಲ. ನಾವು ಆಮೇಲೆ ಮೇನ್ ಸೊಸೈಟಿ ಮಾಡಿದಾಗ ಈ ಥರ ಸಹಜ. ನಾವೇನಂತ ನಮ್ಗೆ ಗೊತ್ತಿರ್ತೈತೆ ಅಷ್ಟೇ ಹೋಗ್ತಿರ್ಬೇಕು, ಮುಂದೆ ನಡೀತಾ ಇರಬೇಕಿಲ್ಲ, ಸಕ್ಸಸ್ ಕಾಣಂಗಿಲ್ಲ. ಆದರೆ ದೊಡ್ಡ ಚಾನಲ್ ಮಿಸ್ ಮಾಡ್ಕೊಂಡು ಅನ್ನೋದು ಭಾಳ ಬೇಜಾರಾಕೈತಿ. ಈಗ ಸಪೋರ್ಟ್ ಮಾಡಾಕತ್ತಾರ, ಇನ್ನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀವಿ. ಏನೋ ಒಂದು ದಾರಿ. ಈಗ ಮನೆ ಕುತ್ಕೊಳ್ಳಾರ್ದ 2 ಮಕ್ಳು ಕಟ್ಕೊಂಡು ಇರ್ತಿದ್ಲು, ಹೆಂಗೆ ಮಾಡ್ಕೊಂಡು ಈಗ ಸಣ್ಣ ಮಗ ಜೊತೆಗಾರ 1 ಬಂದಿರ್ತಿದ್ದೆ. ಇವಾಗ ಇಬ್ರು ಸಂಜೆ ತನಕ ಸ್ಕೂಲ್ ಹೋಗ್ತಾರೆ. ಖಾಲಿ ಅಂತದ್ರಾಗ ಅದು ಅರ್ನಿಂಗ್ ಮಾಡೋ ಚಾನಲ್ ಹಂಗಾಯ್ತು. ಅದಕ್ಕೆ ಆ ಚಾನಲ್ಗೆ ಇನ್ನು ಫುಲ್ ಫ್ರೀ, ಇನ್ನೂ ಒಳ್ಳೊಳ್ಳೆ ರೀತಿ ಲಾಗ್ಸ್ ವಿಡಿಯೋಸ್ ರೆಸಿಪೀಸ್ ಮಾಡಿ ಹಾಕೋಕೆ ನನಗೆ ಈಗ ಕಂಪ್ಲೀಟ್ಲಿ ಫ್ರೀ ಅದೀನಿ. ನಾನು ಆ ಚಾನಲ್ ಹೋಗಿ ಇಂಥದ್ರೊಳಗೆ ಈಗ ಫಸ್ಟಿಂದನೇ ಇದನ್ನು ಶುರು ಮಾಡ್ಕೊಂಬರ್ಬೇಕಾಯ್ತು. ನಮ್ಮ ಕಷ್ಟ ಹಂಗೆ ಗೊತ್ತಿದೆ, ಎಷ್ಟು ಸ್ಟ್ರಗಲ್ ಮಾಡ್ತೀವಿ ಏನು ಮಾಡ್ತೀವಿ ಅಂತೇಳಿ. ಆಮೇಲೆ ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಾಗ್ತೈತಿ. ನಾವು ಕಷ್ಟಪಡೋಕೆ ನಿಮ್ಮ ಆಶೀರ್ವಾದ ಸಿಕ್ಕಾಗ ಮಾತ್ರ ಹಂಗಾಗ್ತೈತಿ. ಅದು ಕೆಲವೊಬ್ರು ಹಂಗಿರ್ತಾರೆ, ಎಲ್ಲರೂ ಹಂಗೆ ಅನ್ನೋಕ್ಕಾಗಂಗಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆದಷ್ಟು ವಿಡಿಯೋನ ಎಷ್ಟು ವ್ಯೂಸ್ ಎಲ್ಲ ಬರುತ್ತೆ ನನ್ನ ಖುಷಿ. ವ್ಯೂಸ್ ಮೇಲೆ ಏನಿಲ್ಲ, ಆದ್ರೆ ಪ್ರತಿಯೊಬ್ಬರು ಹೊಸದಾಗಿ ಚಾನಲ್ ನೋಡಕ್ಕೆ ಬರ್ತಾರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ಭಾಳ ಖುಷಿ ಆಗ್ತೈತಿ. ದಯವಿಟ್ಟು ಸಪೋರ್ಟ್ ಮಾಡ್ತಾರೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.